ಮುಜರಾಯಿ ಇಲಾಖೆಯಿಂದ ಧಾರ್ಮಿಕ ದತ್ತಿ ಇಲಾಖೆ ವ್ಯಾಪ್ತಿಗೆ ಒಳಪಡುವ ರಾಜ್ಯದ ಎಲ್ಲ ಅಧಿಸೂಚಿತ ದೇವಾಲಯಗಳಲ್ಲಿ ಪ್ರತಿ ವರ್ಷ ಚಂದ್ರಯಾನ ಯುಗಾದಿ ಹಬ್ಬದಿಂದ ಪ್ರಾರಂಭಿಸಿ ಮಹಾಶಿವರಾತ್ರಿವರೆಗೆ ಬರುವ ಎಲ್ಲ ಹಬ್ಬ ಹರಿದಿನಗಳಲ್ಲಿ ವಿಶೇಷ ಪೂಜಾ ಕಾರ್ಯಕ್ರಮಗಳನ್ನು ನಡೆಸುವ ಬಗ್ಗೆ ಇದರಲ್ಲಿ ಒಂದು ನಾಳೆ ಅದೇನಪ್ಪ ಹಿಂದೂ ಧರ್ಮದಲ್ಲಿ ಗೋವಿಗೆ ಗೋಮಾತೆ ಎಂಬ ಹೆಸರಿನಿಂದ ವಿಶೇಷ ಸ್ಥಾನಮಾನವನ್ನು ನೀಡಿ ಪೂಜಿಸಲಾಗುತ್ತದೆ. ಈ ಹಿನ್ನೆಲೆಯಲ್ಲಿ ಧಾರ್ಮಿಕ ಮತ್ತು ಸಾಂಸ್ಕೃತಿಕ ಪರಂಪರೆಯ ಅವಿಭಾಜ್ಯ ಅಂಗವಾಗಿ ಗೋವುಗಳಿಗೆ ಮಹತ್ವ ಮತ್ತು ಸಂರಕ್ಷಣೆಯ ಬಗ್ಗೆ ಜನರಾಗಿ ಜಾಗೃತಿ ಮೂಡಿಸಬೇಕಾಗಿರುವುದರಿಂದ ದೀಪಾವಳಿ ಬಲಿಪಾಡ್ಯಮಿ ದಿನದಂದು ಗೋವುಗಳಿಗೆ ಸ್ನಾನ ಮಾಡಿಸಿ ಅರಿಶಿಣ ಕುಂಕುಮ ಹೂವುಗಳಿಂದ ಅಲಂಕರಿಸಿ ಅಕ್ಕಿ ಬೆಲ್ಲ ಹಣ್ಣು ಮುಂತಾದ ಗೃಹಗ್ರಾಸವನ್ನು ನೀಡಿ ಸಂಜೆ ಗೋಪೂಜೆ ಕಾರ್ಯಕ್ರಮ ನಡೆಸುವುದು ನಮ್ಮ ಮುಜರಾಯಿ ದೇವಸ್ಥಾನಗಳಲ್ಲಿ. ಇದು ಪ್ರತಿ ವರ್ಷ ಮಾಡ್ತೀವಿ. ಈ ವರ್ಷ ಕೂಡ ಸರ್ಕ್ಯುಲರ್ ಕೊಟ್ಟಿದ್ದೀವಿ. ನಾಳೆ ಇದನ್ನು ಸಾಯಂಕಾಲ ಮಾಡ್ತಾರೆ. ನಾಳೆ ಮಾಡ್ತಾರೆ ನೋಡಿ. ನಿಜವಾದ ಗೋಪೂಜೆ ಸಂಬಂಧಪಟ್ಟಾಗೆ ಗೋವುಗಳ ಬಗ್ಗೆ ಪ್ರೀತಿ ಇರ್ತಕ್ಕಂಥವ್ರು ನಾವು. BJPಯವರಲ್ಲ. BJPಯವರು ನಮ್ಮ ದೇಶದಲ್ಲಿ ನರೇಂದ್ರ ಮೋದಿಯವರು ಬರೋಕ್ಕೆ ಮುಂಚೆ ಗೋಮಾಂಸ ರಫ್ತಲ್ಲಿ 3ನೇ ಸ್ಥಾನದಲ್ಲಿತ್ತು. ಈಗ ನರೇಂದ್ರ ಮೋದಿಯವರು ಸರ್ಕಾರ ಅಧಿಕಾರಕ್ಕೆ ಬಂದ ಮೇಲೆ ಗೋಮಾಂಸ ರಫ್ತಲ್ಲಿ 2ನೇ ಸ್ಥಾನಕ್ಕೆ ಬಂದಿದೆ. ಎಷ್ಟನೇ ಸ್ಥಾನಕ್ಕೆ? 2ನೇ ಸ್ಥಾನಕ್ಕೆ ಬಂದಿದೆ. ಇವರಿಗೆ ನಿಜವಾದ ಗೋವುಗಳ ಬಗ್ಗೆ ಪ್ರೀತಿ ಇದ್ದರೆ ವಿದೇಶಕ್ಕೆ ರಫ್ತು ಮಾಡ್ತಾ ಇರ್ತಕ್ಕಂಥ ಗೋಮಾಂಸವನ್ನು ನಿಲ್ಲಿಸಬೇಕು ಅಂತ ನಾನು ಕೇಂದ್ರ ಸರ್ಕಾರಕ್ಕೆ, ಎಲ್ಲ BJP ಮುಖಂಡರುಗಳಿಗೆ, ವಿಶ್ವ ಹಿಂದೂ ಪರಿಷತ್ನವ್ರಿಗೆ, RSSನವ್ರಿಗೆ ಒತ್ತಾಯ ಮಾಡ್ತೀನಿ. ಏನು ಇವತ್ತು ಗೋಮಾಂಸ ರಫ್ತಾಗ್ತಾ ಇದೆಯಲ್ಲ ಅದನ್ನು ನಿಲ್ಲಿಸಬೇಕು. ಅದು ನಿಲ್ಲಿಸಿದ್ರೆ ಗೋವುಗಳು ಉಳಿಯುತ್ತೆ. ಇದು ಮುಗಿಸ್ಬಿಡ್ತೀನಿ ಈಗ. ಆಮೇಲೆ ನನ್ನ ಅಭಿಪ್ರಾಯದಲ್ಲಿ ನಾನು ಬರೀ ಗೋಹತ್ಯೆ ನಿಲ್ಲಿಸಿ ಅಂತ ನಾನು ಅದೊಂದೇ ಅಲ್ಲ, ಎಲ್ಲ ಪ್ರಾಣಿಗಳ ಹತ್ಯೆ ಮಾಡಬಾರದು. ಯಾವ ಪ್ರಾಣಿ ಹತ್ಯೆ ಮಾಡೋ ಅದ್ರ ಅಧಿಕಾರ ಸೃಷ್ಟಿ ಮಾಡಿದವನು ನಮಗೆ ಕೊಟ್ಟಿಲ್ಲ. ನಮ್ಮ ಪ್ರಪಂಚದಲ್ಲಿ 84 ಲಕ್ಷ ಜೀವರಾಶಿಗಳಿದೆ. ಎಷ್ಟು? 84 ಲಕ್ಷ ಜೀವರಾಶಿಗಳಿದೆ. ಆ 84 ಲಕ್ಷ ಜೀವರಾಶಿಗಳು ಕೂಡ ಸೃಷ್ಟಿ ಮಾಡಿದವನು ಆಹಾರ ಬದುಕುವಂಥ ಹಕ್ಕು ಕೊಟ್ಟಿದ್ದಾನೆ. ಬರೀ ಗೋ ಹತ್ಯೆ ಅಲ್ಲ, ಎಲ್ಲ ಪ್ರಾಣಿಗಳ ಹತ್ಯೆ ನಿಷೇಧ ಮಾಡಿದ್ರೆ, ಮಾಡೋದನ್ನು ನಿಲ್ಲಿಸಿದ್ರೆ ನನ್ನ ಬೆಂಬಲ ಇರುತ್ತೆ. ನಾನಿದ್ದೀನಿ ಇವತ್ತು ಹೇಳಿಲ್ಲ, 7 ವರ್ಷಕ್ಕೆ ಮುಂಚೆನೇ ಹೇಳಿದ್ದೆ. ಗೋಹತ್ಯೆ ಅಲ್ಲ, ಎಲ್ಲ ಪ್ರಾಣಿಗಳ ಹತ್ಯೆ ನಿಲ್ಲಿಸಿ ಅಂತ ನಾನು ಹೇಳಿದ್ದೀನಿ. ನನ್ನ ಮಗಳು ಪ್ಯೂರ್ ವೆಜ್. ನಿಲ್ಲಿಸ್ಬಿಟ್ರೆ ನಾನು ಇನ್ನು ಪೂರ್ತಿ, ನೀವು ವೆಜ್ ಆಗಬೇಕು, ನಾನು ವೆಜ್ ಆಗಬೇಕು. ಆಮೇಲೆ ಈಗ BJPಯವರು ಹೇಳಿ ಕೇಳಿ ಸುಳ್ಳುಗಾರ. ಜಗದೀಶ್ ಶೆಟ್ಟರ್ ಅವರು ಮುಖ್ಯಮಂತ್ರಿಗಳಾಗಿದ್ದಾಗ ಶಾಲಾ ಕಾಲೇಜು ಆವರಣಗಳಲ್ಲಿ ಅವರೇನು RSS ಅಂತ ಅವರು ಹೇಳಿಲ್ಲ. ಯಾವುದೇ ಸಂಘ ಸಂಸ್ಥೆಗಳು ಕಾರ್ಯಕ್ರಮ ಮಾಡಬೇಕಾದ್ರೆ ಪರ್ಮಿಷನ್ ತಗೋಬೇಕು ಅಂತ ಹೇಳಿದ್ದಾರೆ. ಅದೇ ಸರ್ಕ್ಯುಲರು ನಾವೀಗ ಫಾಲೋ ಮಾಡ್ತಾ ಇದ್ದೀವಿ. ನಾವು ಎಲ್ಲೂ RSS ಅಂತ ಹೇಳಿಲ್ಲ. ಜಗದೀಶ್ ಶೆಟ್ಟರ್ ಅವರು ಏನು ಹೇಳಿರಲಿಲ್ಲ, ಸೇಮ್ ಅದೇ ಮಾಡಿದ್ರು ಅಷ್ಟೇ. RSS ಅಲ್ಲ. ನಾವು ಕಾಂಗ್ರೆಸ್ನವ್ರು ಮಾಡಬೇಕಾದ್ರೂ ಕೂಡ ಪರ್ಮಿಷನ್ ತಗೋಬೇಕು, ಅವ್ರು ಮಾಡಬೇಕಾದ್ರೂ ಪರ್ಮಿಷನ್ ತಗೋಬೇಕು, ಇನ್ಯಾವುದನ್ನ ಸಂಘ ಸಂಸ್ಥೆಗಳು ಮಾಡಬೇಕಾದ್ರೂ ಕೂಡ ಪರ್ಮಿಷನ್ ತಗೋಬೇಕು ಅಂತ ಜಗದೀಶ್ ಶೆಟ್ಟರ್ ಅವರು ಆದೇಶ ಹೊರಡಿಸಿದ್ರು. ನಾವು ಅದೇ ಆದೇಶವನ್ನು ನಾವು ಕೂಡ ಪಾಲನೆ ಮಾಡಿ ಅಂತ ಹೇಳ್ತಾ ಇದ್ವಿ. RSS ಅಲ್ಲ, ಕಾಂಗ್ರೆಸ್ನವರು ಅಷ್ಟೇ, JDSನವರು ಅಷ್ಟೇ, ಅದು ಇನ್ನಿತರ ಯಾವುದೇ ಸಂಘ ಚಟುವಟಿಕೆಗಳು ಪರ್ಮಿಷನ್ ತಗೊಳ್ಳಿ, ನೀವು ಕಾರ್ಯಕ್ರಮ ಮಾಡಿ ಅಂತ ಹೇಳ್ತಾ ಇದ್ವಿ. ತಪ್ಪೇನಿದೆ ಇದರಲ್ಲಿ? RSS ಒಬ್ಬರಿಗೆ ಮಾಡಿಲ್ವಲ್ಲ. ಈಗ ನಮ್ಮ ದೇಶದಲ್ಲಿ
ಕಾನೂನುಗಳಿದೆ, ಸಮರ್ಪಕವಾಗಿ ಜಾರಿ ಆಗೋದಿಲ್ಲ. ಯಾವುದಾನ ಒಂದು ಇನ್ಸಿಡೆಂಟ್ ಆದಾಗ ಅದು ಕಾರ್ಯಗತಕ್ಕೆ ಬರುತ್ತೆ. ಕೆಲವು ಸಲ ಮರ್ತು ಬಿಟ್ಟಿರ್ತೀವಿ. ನಮ್ಮ ದೇಶದಲ್ಲಿ ಇದ್ದಷ್ಟು ಕಾನೂನುಗಳು ಚೆನ್ನಾಗಿ ಪ್ರಪಂಚದ ಯಾವುದೇ ದೇಶದಲ್ಲೂ ಕೂಡ ಇಲ್ಲ. ಆದರೆ ಕಾನೂನನ್ನು ಸರಿಯಾಗಿ ಪರಿಪಾಲನೆ ನಾವು ಮಾಡೋದಿಲ್ಲ. ಈಗ ಅದು ನಾವು ಮಾಡ್ತಿಲ್ಲ ಅಂತ ಇವರು ಪ್ರಿಯಾಂಕ್ ಅವರು ಲೆಟ್ರ್ ಬರೆದಿದ್ರು. ಅದನ್ನು ಈಗ ಅವ್ರಿಗೆ ಅಲ್ಲ, ನಾವು ಕಾಂಗ್ರೆಸ್ನವರು ನಾವು ಕಾರ್ಯಕ್ರಮ ಮಾಡಬೇಕಾದ್ರೂ ನಾವು ಪರ್ಮಿಷನ್ ತಗೋಬೇಕು. ಬರೀ RSS ಅಂತ ಅಥವಾ BJP JDS ಅಂತಲ್ಲ, ನಮಗೂ ಅನ್ವಯ ಆಗುತ್ತದು. RSS ಇಲ್ಲ ಅಂದ್ರೆ BJP ಇಷ್ಟು ದೊಡ್ಡ ಮಟ್ಟಕ್ಕೆ ಬೆಳೆಯಕ್ಕೆ ಸಾಧ್ಯ ಇದೆಯಾ? ಹೇಗೆ RSS ಇಲ್ಲ ಅಂದರೆ BJP ಈ ಮಟ್ಟಕ್ಕೆ ಬೆಳೆಯೋಕ್ಕಾಗ್ತಿರಲ್ಲ. ಆ್ಯಕ್ಚುಲಾಗಿ ಈ BJP ಪಕ್ಷವನ್ನು ಕಂಟ್ರೋಲ್ ಮಾಡ್ತಾ ಇರ್ತಕ್ಕಂಥವರೇ RSSನವರು. RSSೇ ಕಂಟ್ರೋಲ್ ಮಾಡ್ತಾ ಇರ್ತಕ್ಕಂಥದ್ದು. ಆಮೇಲೆ ಇನ್ನೊಂದು, RSS ಒಂದು ಇದುವರೆಗೂ ಕೂಡ ರಿಜಿಸ್ಟ್ರೇಷನ್ನು ಮಾಡಿಲ್ಲ ಅವರು. ಆಮೇಲೆ ಅವ್ರು ಹೇಳ್ಕೊಂಡಾಗ ಅವರೇನು ದೇಶಭಕ್ತರೇನಲ್ಲ. ಕಾರಣ ಏನು ಅಂದರೆ, ಸ್ವಾತಂತ್ರ್ಯ ಪೂರ್ವದಲ್ಲಿ, ಯಾಕಂದರೆ ನಮ್ಮ ಸ್ವಾತಂತ್ರ್ಯ ಬರೋಕ್ಕೆ ಮುಂಚೆ 1925 ಪ್ರಾರಂಭ ಆಗಿದ್ದು, 47ಕ್ಕೆ ಸ್ವಾತಂತ್ರ್ಯ ಬಂತು. ಇವರು ಯಾರೋ ಕೂಡ ಸ್ವಾತಂತ್ರ್ಯ ಚಳುವಳಿನಲ್ಲಿ ಭಾಗವಹಿಸಲೇ ಇಲ್ಲ. ಆಮೇಲೆ 2004ರವರೆಗೂ ಕೂಡ RSS ಕಚೇರಿ ನಾಗ್ಪುರದಲ್ಲಿ ನಮ್ಮ ಬಾವುಟವನ್ನು ಅವರು ಹಾರಿಸಲಿಲ್ಲ. ದೇಶದ ತ್ರಿವರ್ಣ ಧ್ವಜವನ್ನು ಅವರು ಹಾರಿಸಲಿಲ್ಲ. ತ್ರಿವರ್ಣ ಧ್ವಜವನ್ನು ಹಾರಿಸದೇ ಇರತಕ್ಕಂಥವ್ರು ಹೆಂಗೆ ದೇಶ ಪ್ರೇಮಿಗಳಾಗ್ತಾರೆ?